ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ಟ್ರಯಲ್ 15 ವರ್ಷ ನಡೆಸ್ತೀರಾ, ಕೋರ್ಟ್ನಲ್ಲಿ ಜಡ್ಜ್ ಇಲ್ಲ, ಪ್ರಾಸಿಕ್ಯೂಟರ್ ಇಲ್ಲ, ಟೈಪಿಸ್ಟ್ ಇಲ್ಲ, ಸ್ಟೆನ್ನೋ ಇಲ್ಲ. ಸುಮಾರು ಟೈಮ್ ನಾವು ರೆಡಿಯಾಗಿ ಹೋಗ್ತೀವಿ. ಬಾಲನವರೇ ಟೈಪಿಸ್ಟ್ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ, 2 months ಅಡ್ಜಸ್ಟ್ಮೆಂಟ್. ಟೈಪಿಸ್ಟ್ ಕೊಡೋಕ್ಕೆ ಹೋಗ್ತಾ ಇಲ್ಲ ನಿಮಗೆ. ಪ್ರಾಸಿಕ್ಯೂಟ್ರ್ ಬಂದಿಲ್ಲ, 3 months ಅಡ್ಜಸ್ಟ್ಮೆಂಟು. ಜಡ್ಜಿ ರಜೆ ಆಗಿಬಿಟ್ಟಿದ್ದಾರೆ, ಟ್ರೈನಿಂಗ್ ಹೋಗಿದ್ದಾರೆ ಸಾಹೇಬರು. ವಿಟ್ನೆಸ್ ಬರೋದಿಲ್ಲ. ಕೋರ್ಟೇ ಸಫಿಷಿಯಂಟ್ ಕೋರ್ಟ್ ಇಲ್ಲ, ಸಫಿಷಿಯಂಟ್ ಪ್ರಾಸಿಕ್ಯೂಟರ್ ಇಲ್ಲ, ಸಫಿಷಿಯಂಟ್ ಟೈಪಿಸ್ಟ್ ಇಲ್ಲ, ಸಫಿಷಿಯಂಟ್ ಸ್ಟೆನ್ನೋ ಇಲ್ಲ, ಕೋರ್ಟಲ್ಲಿಲ್ಲ. 60 ದಿವಸದಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ ಅದು? ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಸುಮಾರು ಊರ್ಗಳಲ್ಲಿ ಪ್ರಾಸಿಕ್ಯೂಟ್ರೇ ಇರಲ್ಲ. ಪ್ರಾಸಿಕ್ಯೂಟ್ರ್ ಸಾಹೇಬ್ರು ಆ ಕೋರ್ಟ್ 2 ದಿವಸ, ಈ ಕೋರ್ಟ್ 2 ದಿವಸ, ಆ ಕೋರ್ಟ್ 2 ದಿವಸ. ಸೊ ಅಲ್ಲಿರುವಾಗ ಇಲ್ಲಿ ಕೇಸ್ ನಡೆಯೋದಿಲ್ಲ, ಇಲ್ಲಿದ್ದರೆ ಅಲ್ಲಿ ನಡೆಯೋದಿಲ್ಲ. ಯು ಬಿಲ್ಡ್ ಬೆಂಗಳೂರಲ್ಲಿ ಒಂದು 500 ಸೆಷನ್ಸ್ ಕೋರ್ಟ್ ಕಟ್ಟಿ. ಲೆಟ್ ದೇರ್ ಬಿ 500 ಸೆಷನ್ ಜಡ್ಜಸ್. 500 ಸೆಷನ್ ಜಡ್ಜ್ಗೆ 1000 ಪ್ರಾಸಿಕ್ಯೂಟರ್ನ ಇಡಿ, 2000 ಸ್ಟೆನ್ನೋನ ಇಡಿ, ಎಲ್ಲರಿಗೂ ಕೆಲಸ ಸಿಗಲಿ. ಅವ್ರನ್ನೇ ನೀವು ಕಾಂಟ್ರಾಕ್ಟ್ ಲೇಬರ್ ಆಗಿ 15,000 ಕೊಟ್ಟು ಇಟ್ಕೊಂಡಿದ್ದೀರ. ಒಂದು ಕಾಲದಲ್ಲಿ ಒಂದು 10 ವರ್ಷಕ್ಕೆ ಮೊದಲು ಎಲ್ಲ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇತ್ತು. ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಒಂದು 85 ವಯಸ್ಸಾಗ್ಬಿಟ್ಟಿದೆ, ಅವ್ರನ್ನ ತಂದು ಕೂರಿಸ್ಬಿಟ್ಟಿದ್ದಾರೆ. ಸೆಷನ್ಸ್ ಕೋರ್ಟಲ್ಲಿ 85 years ಓಲ್ಡು ಕೂರಿಸ್ಬಿಟ್ಟಿದ್ದಾರೆ. ವೆಂಕಟೇಶ್ ಅವ್ರು ನೋಡಿದರೆ ಏನೋ ಗೊತ್ತಿಲ್ಲ, 85 years ಓಲ್ಡು. ಫಾರ್ ಡೆತ್ ಸೆಂಟೆನ್ಸ್ ಕೊಡ್ಬೋದು. ಸೆಷನ್ ಜಡ್ಜಿ 302 ಕೇಸ್ ನಡೆಯುತ್ತೆ ಅವ್ರ ಮುಂದೆ, ಡೆತ್ ಸೆಂಟೆನ್ಸ್ ಕೊಡ್ಬೋದು. ಅಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ನೋಟ್ರಿ ಆಗಿದ್ದೆ, ಡಿಕ್ಲೇರ್ ಆಗಿಬಿಟ್ಟು ಡೈಲಿ 5,000 ಆಗ್ತಿತ್ತು, ತಿಂಗಳಿಗೆ 1,500. ಇಲ್ಲಿ ಬರೀ 15,000 ಕೊಡ್ತಾರೆ ಅಂತಾನೆ. 15,000 ಕೊಟ್ಟು ಸೆಷನ್ ಜಡ್ಜಿನ ಅಪಾಯಿಂಟ್ ಮಾಡ್ತೀರಾ ನೀವು? ಕಿವಿನೂ ಕೇಳಲ್ಲ, ಕಣ್ಣು ಕಾಣಿಸಲ್ಲ. ಇದು ಇತ್ತು. ಕಿವಿನೂ ಕೇಳಲ್ಲ, ಕಣ್ಣು ಕಾಣಿಸಲ್ಲ. ನೋಟ್ರಿ ಆಗಿದ್ರೆ ಡೈಲಿ 5 ಆಗ್ತಿತ್ತು, ಇಲ್ಲಿ ತಿಂಗಳಿಗೆ 15 ಆಗ್ತಿತ್ತು ಅಂತ ಓಪನ್ ಕೋರ್ಟಲ್ಲಿ ಹೇಳ್ತಿದ್ದ. ನಾನು ಟ್ರಾನ್ಸ್ಫರ್ ಪಿಟಿಷನ್ ಹಾಕಿದೆ, ಸ್ವಾಮಿ ಅವ್ರಿಗೂ ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳಲ್ಲ, ಅಂದು ಪೆಟಿಷನ್ ಹಾಕಿ ಬೇರೆ ಕೋರ್ಟ್ಗೆ ಹಾಕಿ ಅಂತ ಹೇಳಿದೆ ನಾನು. ಇದನ್ನ ಹೆಂಗೆ ಹೇಳೋದು? ಅವರು 1.5 ಲಕ್ಷ ಆಗ್ತಿತ್ತು, ಬರೀ 15,000 ಆಗ್ತಿತ್ತು ಅಂತ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿಬಿಟ್ರೆ ಏನು ಮಾಡೋದು ನಾನು? ಅಲ್ಲಿ ನ್ಯಾಯಾಧೀಶರು ಇಲ್ಲ, ಅದು ಮಾಡೋದಿಲ್ಲ ಅಂದರೆ ರಿಜೆಕ್ಟ್ ಮಾಡಿಬಿಟ್ರು. ಸೊ ದಿಸ್ ಈಸ್ ದಿ ಗ್ರೌಂಡ್ ರಿಯಾಲಿಟಿ. ನೀವು 60 ಡೇಸಲ್ಲಿ ಹೆಂಗೂ ಪೆಟಿಷನ್ ಹಾಕೋಕ್ಕಾಗುತ್ತೆ? ಸೊ ಇದಕ್ಕೆ ಕನೆಕ್ಟಿವಿಟಿ ನೋಡಿ. ಪ್ರತಿಯೊಂದು ಡಿಜಿಟಲ್ ಎವಿಡೆನ್ಸು. ರಿಕವರಿ ಅಂದರೆ ಕ್ಯಾಮ್ರಾ ಇಟ್ಕೊಂಡೇ ಹೋಗಬೇಕು. ರಿಕವರಿ ಪ್ರತಿಯೊಂದು ಕ್ಯಾಮ್ರಾ, ಪ್ರತಿಯೊಂದು ವಿಡಿಯೋ, ನೋ ಆಡಿಯೋ, ಆಡಿಯೋ ವಿಡಿಯೋ, ಪ್ರತಿಯೊಂದು ಆಡಿಯೋ ವಿಡಿಯೋ ರಿಕವರಿ, ಎಲ್ಲ ಆಡಿಯೋ ವಿಡಿಯೋ, ಪ್ರತಿಯೊಂದು DNA, ಆಡಿಯೋ ವಿಡಿಯೋ. ಅದಕ್ಕೆ ಬೆಳಗ್ಗೆ ಓದಿದ್ರಲ್ಲ 71A, ಓನ್ಲಿ ನೋಟಿಫೈಡ್ ಎಕ್ಸಾಮಿನರ್ ಶುಡ್ ಎಕ್ಸಾಮಿನ್. ಪ್ರೈವೇಟು, ಇನ್ಕಾಗ್ನಿಟೋ, ಟ್ರೂತ್ ಲ್ಯಾಬ್ ಎಲ್ಲ ಇಲ್ಲ. ಇಡೀ ಕರ್ನಾಟಕದಲ್ಲಿ ನೋಟಿಫೈಡ್ ಎಕ್ಸಾಮಿನರ್, ನೋಟಿಫೈಡ್ ಡಿಜಿಟಲ್ ಎಕ್ಸ್ಪರ್ಟು 4 ಜನ ಇದ್ದಾರೆ. ಕ್ರಿಮಿನಲ್ ಕೇಸು 5,000 ಬರುತ್ತೆ. 5,000 ರಿಪೋರ್ಟ್ ಕೊಟ್ಟರೆ ಯಾವತ್ತು ಕೊಡೋದು ಅವರು?